All my dear students, in the previous class we have discussed about the general introduction of organic chemistry and structures of different ways in molecules. So we are going to study four important structures. One is, the first one is electron dot structure. ಸೊ ಅಥವಾ ಅದಕ್ಕೆ ನಾವು ಲೇವಿ ಸ್ಟ್ರಕ್ಚರ್ ಅಂತ ಕೂಡ ಕರಿತೀವಿ. ಇನ್ನೊಂದು ಡ್ಯಾಶ್ ಲೈನ್ ಸ್ಟ್ರಕ್ಚರ್ ಆ್ಯಂಡ್ ಒನ್ ಮೋರ್ ಇಸ್ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಆ್ಯಂಡ್ ಒನ್ ಮೋರ್ ಇಸ್ ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ. ಎಕ್ಸಾಮಲ್ಲೂ ಕೂಡ ಸಾಕಷ್ಟು ಸಲ ಕೇಳ್ತಾ ಇರ್ತಾರೆ, ಬಾಂಡ್ ಲೈನ್ ಸ್ಟ್ರಕ್ಚರ್ಸನ್ನು ಕೂಡ ಕೇಳ್ತಾರೆ. ನಾವು ಮೇಜರಾಗಿ ನಾವು ಥಿಯರಿಲಿ ನೋಡ್ತಕ್ಕಂತಹ ಸ್ಟ್ರಕ್ಚರ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಜನರಲ್ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಒಂದು ಡ್ಯಾಶ್ ಲೈನ್ ಸ್ಟ್ರಕ್ಚರ್ಸು, ಮತ್ತೊಂದು ಯಾವುದಪ್ಪ ಅಂದರೆ ಕಂಡೆನ್ಸರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದೆಲ್ಲದನ್ನು ಕೂಡ ನಾವು ನೆನ್ನೆ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸಿಫಿಕೇಶನ್ ನಾವು. ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಯಾವ ರೀತಿ ಕ್ಲಾಸಿಫೈ ಮಾಡ್ತೀರಾ? ಸೊ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ನೋಡಿ, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಫಸ್ಟ್ ನೋಡ್ಕೊಳ್ಳಿ. ದಿಸ್ ಕಾಲ್ಡ್ as ಆರ್ಗ್ಯಾನಿಕ್ ಕಾಂಪೌಂಡ್. ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಒಂದು ಫ್ಲೋ ಚಾರ್ಟ್ ಇದೆ, ಈ ಚಾರ್ಟ್ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ಸೊ ದಿಸ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ are of two types. One is acyclic or open chain or aliphatic compound. The first one is acyclic or open or aliphatic This is the first class. This is the first classification. Okay. The second one is cyclic or closed chain or ring compounds. Cyclic, closed chain or ring compounds. This is the second. Clear? This is the second. Observe here, the classification of organic compounds are of two types. ಎಸೈಕ್ಲಿಕ್ ಅಂತ ಕರಿತೀವಿ, ಅಥವಾ ಓಪನ್ ಚೈನ್ ಅಥವಾ ಆಲಿಫ್ಯಾಟಿಕ್. ಇದನ್ನು ಸೈಕ್ಲಿಕ್, ಕ್ಲೋಸ್ಡ್ ಚೈನ್ ಅಥವಾ ರಿಂಗ್. ಸೊ ದೀಸ್ ಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್. ಇವು ಮತ್ತೆ ಎರಡು ಟೈಪ್ ಆಗ್ತದೆ. ದೀಸ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಹೋಮೋಸೈಕ್ಲಿಕ್ ಅಂತ ಒಂದು ಬರುತ್ತೆ, ಅಂಡ್ ಒನ್ ಮೋರ್ ಈಸ್ ಕಾಲ್ಡ್ ಹೆಟಿರೋಸೈಕ್ಲಿಕ್. ಹೋಮೋಸೈಕ್ಲಿಕ್, ಇನ್ನೊಂದು ಯಾವ್ದು ಹೇಳಿ? ಹೆಟಿರೋಸೈಕ್ಲಿಕ್. Homocyclic, heterocyclic. This homocyclic are also called carbocyclic. ನೋಡಿ, organic compounds acyclic, cyclic. So these are of two types, homocyclic ಮತ್ತೊಂದು heterocyclic. Clear? So these homocyclic are of two types. ಸೊ ಇದರಲ್ಲಿ ಮತ್ತೆ ಎರಡು ಟೈಪ್ ಬರ್ತವೆ. ಅವು ಯಾವುದಪ್ಪ ಅಂದರೆ ಎಸೈಕ್ಲಿಕ್ ಮತ್ತು ಆರೋಮ್ಯಾಟಿಕ್. ಎಸೈಕ್ಲಿಕ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅಲಿಸೈಕ್ಲಿಕ್ ಅಂತ ಒಂದು ಬರುತ್ತೆ ಜನರಲ್ಲಾಗಿ. ಅಂಡ್ ಒನ್ ಮೋರ್ ಇಸ್ ಆರೋಮ್ಯಾಟಿಕ್. Observe here all of you. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್. ಇಲ್ಲಿ ಬರುವಾಗ ಎಸೈಕ್ಲಿಕ್ ಆರ್ ಓಪನ್ ಚೈನ್ ಅಂತ ಕೂಡ ಹೇಳ್ತಿದ್ದೀನ. ಓಪನ್ ಚೈನ್ ಆರ್ ಆಲಿಫ್ಯಾಟಿಕ್, ಇದು ಫಸ್ಟ್ ಗ್ರೂಪ್. ಸೆಕೆಂಡ್ ಹೇಳುವಾಗ ಸೊ ಸೈಕ್ಲಿಕ್ ಆರ್ ಕ್ಲೋಸ್ಡ್ ಚೈನ್ ಆರ್ ರಿಂಗ್ ಕಾಂಪೌಂಡ್ಸ್. ಸೊ ದೀಸ್ ಆರ್ ಆಫ್ ಟೂ ಟೈಪ್ಸ್. ಹೋಮೋಸೈಕ್ಲಿಕ್ ಆರ್ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಕಾರ್ಬೋಸೈಕ್ಲಿಕ್ ಅಂತ ಕೂಡ ಹೇಳ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ದ ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸ್. These homocyclic or carbocyclic are of two types. So one is alicyclic ಅಂತ ಒಂದು, ಸೊ ಇನ್ನೊಂದು aromatic. alicyclic ಮತ್ತೊಂದು ಯಾವ್ದು ಬರ್ತಿಲ್ಲಿ? aromatic ಅಂತ ಕೂಡ ನಾವು ಹೇಳ್ತೀವಿ. ಸೊ ದಿಸ್ aromatic ನೋಡಿ ಹೇಳುವಾಗ, ಸೊ ದಿಸ್ aromatic ಏನಿದೆಯಲ್ಲ, ದಿಸ್ aromatic are of two types. ಇದರಲ್ಲೂ ಕೂಡ ಎರಡು ಟೈಪ್ ಬರುತ್ತೆ. This aromatic again are of two types. One is benzenoid and non-benzenoid.
benzenoid, and one more is called as the non-benzenoid. This is the classification of the organic compounds. Sorry, observe ಮಾಡಿ general ಆಗಿ. So all of you carefully observe here. Organic compounds are classified acyclic or open chain or aliphatic. Acyclic ಅಂತ ಕೂಡ ಕರೀತೀವಿ ಅಥವಾ open chain ಅಥವಾ aliphatic. Here cyclic or closed chain or ring compounds. So these cyclic compounds are of two types. ಇದನ್ನು ಮತ್ತೆ ಎರಡು ತರ ಕ್ಲಾಸಿಫೈ ಮಾಡ್ತೀವಿ. Homocyclic ಅಂತ ಕೂಡ ಕರೀತೀವಿ. or one more name is called carbocyclic and here also heterocyclic. These homocyclic are of two types. Alicyclic compounds ಅಥವಾ aromatic compounds. Alicyclic compounds and aromatic compounds ಎರಡು ತರ ಕ್ಲಾಸ್ ಆಗುತ್ತೆ. These aromatic compounds are of two types, benzonaid and non-benzonaid compounds. Benzonaid ಮತ್ತೆ ಯಾವುದಿಲ್ಲಿ non-benzonaid compounds. That's all. So ಇದಿಷ್ಟು ಕೂಡ ಕ್ಲಾಸಿಫಿಕೇಶನ್ ಅಬೌಟ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದೊಂದು ನಾವು ಕರೆಕ್ಟಾಗಿ ಬಹೆಡ್ ಮಾಡ್ಕೊಳ್ಳಿ. ಇದು ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ರಿಗಾರ್ಡಿಂಗ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಕ್ಲಾಸಿಫಿಕೇಶನ್ ಆಫ್ ಎಂತ ಕರಿತೀವಿ ಇದನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಈಗ ಒಂದೊಂದನೇ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಏನು ಸೈಕ್ಲಿಕ್ ಅಥವಾ ಓಪನ್ ಚೈನ್ ಕಾಂಪೌಂಡ್ಸ್ ಅಂದರೆ ಏನು, ಎಕ್ಸಾಂಪಲ್ ಯಾವುದು? ಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಏನು, ಎಕ್ಸಾಂಪಲ್ ಯಾವುದು ಬರುತ್ತೆ? ಹೋಮೋಸೈಕ್ಲಿಕ್ ಅಂದರೆ ಏನು, ಹೆಟ್ರೋಸೈಕ್ಲಿಕ್ ಅಂದರೆ ಏನು, ಆ ಎಕ್ಸಾಂಪಲ್ಸನ್ನು ತೊಗೊಂಡು ನೀಟಾಗಿ ಆ ಸ್ಟೇಟ್ಮೆಂಟ್ನ ತೊಗೊಂಡು ಎಕ್ಸಾಂಪಲ್ನ ಕೂಡ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ವಿಲ್ ಮೂವ್ ಆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೊ ಪ್ರತಿಯೊಂದನ್ನು ಹಾಗೆ ಸ್ಟಡಿ ಮಾಡ್ತಾ ನಾವು ಹೋಗೋಣ. ಜನರಾಗಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು. ಸೊ ಇಲ್ಲಿ ಸೈಕ್ಲಿಕ್ ಆರ್ ಆಫ್ ಟೂ ಟೈಪ್ಸ್, ಹೋಮೋಸೈಕ್ಲಿಕ್, ಹೆಟ್ರೋಸೈಕ್ಲಿಕ್. ಸೊ ಹೋಮೋಸೈಕ್ಲಿಕ್ ಸೊ ಆರ್ ಆಫ್ ಟೂ ಟೈಪ್ಸ್, ಅಲಿಸೈಕ್ಲಿಕ್ ಮತ್ತೆ ಆರೋಮ್ಯಾಟಿಕ್. ಸೊ ಆರೋಮ್ಯಾಟಿಕ್ ಆರ್ ಆಫ್ ಟೂ ಟೈಪ್ಸ್, ಬೆನ್ಸನಾಯ್ಡ್ ಮತ್ತೊಂದು ಯಾವುದು ನಾನ್ ಬೆನ್ಸನಾಯ್ಡ್. ಸೊ ಬೆನ್ಸನಾಯ್ಡ್ ಮತ್ತೊಂದು ಯಾವ್ದು ಬರುತ್ತೆ ಇಲ್ಲಿಗೆ, ನಾನ್ ಬೆನ್ಸನಾಯ್ಡ್. ಸೊ ಈ ರೀತಿ ಆ ಕ್ಲಾಸಿಫಿಕೇಶನ್ಸ್ಗಳನ್ನ ಸೊ ನೀಟಾಗಿ ಕ್ಲಾರಿಫೈ ಮಾಡ್ಕೊಂಡು ಅದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು. ಸೊ ಐ ವಿಲ್ ಮೂವ್ ಆನ್ ಟು ದ ಫಸ್ಟ್ ಒನ್, ಎ ಸೈಕ್ಲಿಕ್ ಅಂದರೆ ಓಪನ್ ಚೈನ್. ಹಾಗಾದ್ರೆ ಏನು? ಫಸ್ಟ್ ಇಸ್ ಎ ಸೈಕ್ಲಿಕ್ ಆರ್ ಓಪನ್ ಚೈನ್ ಆರ್ ಆಲಿಫ್ಯಾಟಿಕ್. ನೋಡಿ, ವಾಟ್ ಆರ್ ಎಸೈಕ್ಲಿಕ್ ಕಾಂಪೌಂಡ್ಸ್, ವಾಟ್ ಆರ್ ಎಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಓಪನ್ ಚೈನ್ ಆರ್ ಆಲಿಫ್ಯಾಟಿಕ್ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಇನ್ ದೀಸ್ ಕಾಂಪೌಂಡ್ಸ್ ಇನ್ ವಿಚ್ ದ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಟು ಈಚ್ ಅದರ್. ಇನ್ ದಿಸ್ ಕೇಸ್ the carbon atoms are linked to each other. The carbon atoms are linked to each other to form open or branched chain. To form open or branched chain. So these organic compounds are called acyclic organic compounds or open chain organic compounds, or one more is called as the aliphatic organic compounds ಅಂತ ಕೂಡ ಕರೀತೀವಿ. ಸೊ ಏನಂದರೆ, ಸೊ ಅಲಿಫ್ಯಾಟಿಕ್ ಅಥವಾ ಓಪನ್ ಚೈನ್ ಅಥವಾ ಎಸೈಕ್ಲಿಕ್ ಅಂತ ಹೇಳಿದ್ರೆ ದ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಟು ಈಚ್ ಅದರ್ ಟು ಫಾರ್ಮ್ ಎ ಚೈನ್. ಒಂದು ಚೈನನ್ನು ಫಾರ್ಮ್ ಮಾಡ್ತವೆ. ಸೊ ಅಥವಾ ಅದು ಬ್ರಾಂಚ್ ಚೈನ್ ಕೂಡ ಫಾರ್ಮ್ ಮಾಡ್ತವೆ. ಎಕ್ಸಾಂಪಲ್ ನೀವು ಕೊಡೋದಾದ್ರೆ ಬೇಕಾದರೆ ಎಕ್ಸಾಂಪಲ್ ಬೇಕಂತ ನೋಡಿ, CH3 CH2 and here also CH3. So this is called as N-propane. ನೋಡಿ, this is called as straight chain. ನೋಡಿ, this is called as the N-propane ಎಕ್ಸಾಂಪಲ್ ಕೂಡ ಕೊಡಬಹುದು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಬೇಕಾದ್ರೆ ನೋಡಿ, ಎಕ್ಸಾಂಪಲ್ CH3 CH is also called CH3. This is also called as the CH3. So we can call it as isopropane. This is called as the isopropane. ನೋಡಿ, isopropane. ಇಲ್ಲಿ ಬ್ರಾಂಚ್ ನೋಡಿ, ಈ ತರ ಇದ್ರೆ ಸ್ಟ್ರೈಟ್ ಚೈನ್, ಈ ರೀತಿ ಬಂದು ದಿಸ್ ಇಸ್ ಕಾಲ್ಡ್ as the ಬ್ರಾಂಚ್. ಇದು ಸ್ಟ್ರೈಟ್ ಚೈನ್ ಬರುತ್ತೆ, ಇದು ಬ್ರಾಂಚ್ ಬರುತ್ತೆ. ಎಕ್ಸಾಂಪಲ್ ನಾವು ಕೊಡ್ಬೋದು ಜನರಲ್ ಆಗಿ, ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ ನೋಡಿ. ದಿಸ್ ಇಸ್ ಕಾಲ್ಡ್ as N-propane. ಇನ್ನೊಂದು ಬೇಕಾದ್ರೆ CH3 CH2 CH2 CH3. This is called as N-butane. Clear? So this is the one class of compound. ನೆನಪಿದೆಯಾ? ಇಷ್ಟು ಹೇಳಿದ್ರೆ ಸಾಕು. ವಾಟ್ ಆರ್ ಆಲಿಫ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಓಪನ್ ಚೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಅಥವಾ ಇನ್ನೊಂದು ಬೇಕಾದರೆ ಎಸೈಕ್ಲಿಕ್ ಅಂತ ಹೇಳಿದ್ರೆ ದ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಟು ಈಚ್ ಅದರ್.
to form a open chain or branched chain. So that we can call it as the acyclic ಅಥವಾ ಓಪನ್ ಚೈನ್ ಅಂತ ಕರಿತೀವಿ. ಸೊ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಆಸ್ ದ ದಟ್ ಈಸ್ ಕಾಲ್ಡ್ ಓಪನ್ ಅಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ದಟ್ಸ್ ಓಕೆ, ಇದು ಫಸ್ಟ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಈಗ ಅಲಿಫ್ಯಾಟಿಕ್ ಅಂತ ಹೇಳಿದ್ವಿ. ಈಗ ರಿಂಗ್ ಸ್ಟ್ರಕ್ಚರ್ ಸೈಕ್ಲಿಕ್ ಕಾಂಪೌಂಡ್ಸ್ ನೋಡೋಣ. ಸೊ ಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಏನು, ಯಾವ ರೀತಿ ಬರುತ್ತೆ ಜನರಲ್ಲಿಗೆ ಅಂತ ರಿಂಗ್ ಕಾಂಪೌಂಡ್ಸ್ಗಳು ನಾವು ನೋಡ್ತಾ ಜನರಲ್ಲಿಗೆ ರಿಂಗ್ ಕಾಂಪೌಂಡ್ಸ್ಗಳನ್ನ ಅಬ್ಸರ್ವ್ ಮಾಡೋದು ಜನರಲ್ಲಿಗೆ. ಇಲ್ಲಿ ನೋಡಿ ಹೀಗಾಗಿ. ಓಕೆ, ನೆಕ್ಸ್ಟ್ ಸೈಕ್ಲಿಕ್ ಕಾಂಪೌಂಡ್ಸ್. ಸೆಕೆಂಡ್ ಸೈಕ್ಲಿಕ್ ಕಾಂಪೌಂಡ್ಸ್. ಸೈಕ್ಲಿಕ್ ಕಾಂಪೌಂಡ್ಸ್. ಸೊ ವಾಟ್ ಆರ್ ಸೈಕ್ಲಿಕ್ ಕಾಂಪೌಂಡ್ಸ್? ಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಏನು ನೋಡಿ. ಇಲ್ಲೂ ಕೂಡ ಇನ್ ದೀಸ್ ಕಾಂಪೌಂಡ್ಸ್ ಇನ್ ವಿಚ್ ಕಾಂಪೌಂಡ್ಸ್ ರಿಂಗ್ ಆರ್ ಕ್ಲೋಸ್ಡ್ ಚೈನ್ ಆಫ್ ಆಟಮ್ಸ್. ಇಲ್ಲೇನೋ ಇರುತ್ತಪ್ಪ ಅಂದರೆ ರಿಂಗ್ ಆರ್ ಕ್ಲೋಸ್ಡ್ ಚೈನ್ ಆಫ್ ಆಟಮ್ಸ್ ಇನ್ ದಿಸ್ ಕಾಂಪೌಂಡ್ಸ್. ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಇನ್ ವಿಚ್ ಕಾಂಪೌಂಡ್ಸ್ in which ring are closed chain of atoms. Ring are closed chain of atoms. ಅರ್ಥ ಆಯ್ತಾ? ಓಪನ್ ಚೈನ್ ಇದ್ರೆ ಅಲಿಫ್ಯಾಟಿಕ್ ಆಗುತ್ತೆ. ರಿಂಗು ಅಥವಾ ಕ್ಲೋಸ್ಡ್ ಚೈನ್ ಆಫ್ ಆಟಮ್ಸ್ ಇದ್ರೆ ಅದನ್ನು ಸೈಕ್ಲಿಕ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಫ್ 2 types. ಇದರಲ್ಲೂ ಕೂಡ 2 type ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಹೇಗೆ. ಸೊ ದೇ ಆರ್ ಆಫ್ 2 types. ಇದರಲ್ಲೂ ಕೂಡ ನಾವೇನು ಸ್ಟಡಿ ಮಾಡ್ತೀವಿ ಅಂದರೆ ದೇ ಆರ್ ಆಫ್ 2 types. 2 type ಬರ್ತಾ ಹೋಗುತ್ತೆ. ಸೊ 2 ಟೈಪ್ಗಳು ಯಾವ್ಯಾವುದು ಅಂತ ನಾವು ನೋಡೋದಾದರೆ ಅದರಲ್ಲಿ ಫಸ್ಟ್ ಒಂದು ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಬರುತ್ತೆ ನೋಡಿ. ಜನರಲ್ಲಾಗಿ ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ದಿ ಸೈಕ್ಲಿಕ್ ಕಾಂಪೌಂಡ್ಸ್ ಕನ್ಸಿಸ್ಟಿಂಗ್ ಆಫ್ ದ ರಿಂಗ್ ಆರ್ ಕ್ಲೋಸ್ಡ್ ಚೈನ್ ಆಫ್ ಆಟಮ್ಸ್. ಕ್ಲಿಯರ್? ಸೊ ದೀಸ್ ಕಾಂಪೌಂಡ್ಸ್ ಆರ್ ಆಫ್ 2 types. One is homocyclic or one more name is called ಕಾರ್ಬೋಸೈಕ್ಲಿಕ್ ಅಂತ ಕರೀತಾರೆ. ಇದರಲ್ಲಿ ಅದು ಹೋಮೋಸೈಕ್ಲಿಕ್ ಮತ್ತು ಕಾರ್ಬೋಸೈಕ್ಲಿಕ್ ಅಂತ. ಸೊ ವಾಟ್ ಆರ್ ಹೋಮೋಸೈಕ್ಲಿಕ್ ಆರ್ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಹಂಗಂದ್ರೆ ಏನು ಅಂತ ನಾವು ಸ್ಟಡಿ ಮಾಡಿದರೆ ಇನ್ ವಿಚ್ ದ ರಿಂಗ್ ಕಂಟೈನ್ ಓನ್ಲಿ 1 carbon atoms. ಇನ್ ವಿಚ್ ದ ರಿಂಗ್ ಕಂಟೈನ್ ಓನ್ಲಿ 1 carbon atom. ಒಂದು ರಿಂಗಲ್ಲಿ ಒಂದೇ ಒಂದು ಕಾರ್ಬನ್ ಆಟಮ್ ಇರುತ್ತಂತೆ. ಅದಕ್ಕೋಸ್ಕರ ದೀಸ್ ಕೈಂಡ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ದ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಯಾಕೆ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರಪ್ಪ ಅಂತ ಹೇಳಿದ್ರೆ, ಸೊ ಇನ್ ದೀಸ್ ಕಾಂಪೌಂಡ್ಸ್ ದೇ ಕಂಟೈನ್ ಓನ್ಲಿ 1 carbon atom. ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಹೋಮೋಸೈಕ್ಲಿಕ್ ಅಂದರೆ ಸೊ ದೀಸ್ ಕಾಂಪೌಂಡ್ಸ್ contain only 1 carbon. Only 1 carbon atom. So also called carbocyclic compounds. ಯಾಕೆ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರಪ್ಪ ಅಂತಂದರೆ, ಸೊ ದೀಸ್ ಕೈಂಡ್ ಆಫ್ ಕಾಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ 1 type of ಅಥವಾ ಓನ್ಲಿ ಕಂಟೈನಿಂಗ್ ಓನ್ಲಿ 1 carbon atoms ಆರ್ ಆಲ್ಸೋ ಕಾಲ್ಡ್ ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಇಲ್ಲಿಗೆ ಮುಗಿಯಲ್ಲ. ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ರಿಂಗ್ ಆರ್ ಕ್ಲೋಸ್ಡ್ ಚೈನ್ ಆಫ್ ಆಟಮ್ಸ್. ದೀಸ್ ಆರ್ ಆಫ್ 2 types. ಹೋಮೋಸೈಕ್ಲಿಕ್ ಅಂತ ಬರುತ್ತೆ, ಸೊ ಹೋಮೋಸೈಕ್ಲಿಕ್ ಅಂತ ಒಂದು ಬರುತ್ತೆ. ಬಟ್ ಇಲ್ಲಿ ಹೋಮೋಸೈಕ್ಲಿಕ್ ಅಂತಂದ್ರೆ ಏನು, ದೀಸ್ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ 1 carbon atom. That's why we can call it as the ಕಾರ್ಬೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಬಟ್ ದೀಸ್ ಆರ್ ಫರ್ದರ್ ಕ್ಲಾಸಿಫೈಡ್. ಮತ್ತೆ ಪುನಃ ಕ್ಲಾಸಿಫೈ ಮಾಡ್ತಾನೆ. ಸೊ ದೀಸ್ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು ಆರ್ ಆಫ್ 2 types. ಮತ್ತೆ 2 ಥರ ಕ್ಲಾಸಿಫೈ ಮಾಡ್ತಾರೆ. ದೀಸ್ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 types. ಒನ್ ಈಸ್ ಆಲಿಸೈಕ್ಲಿಕ್ ಅಂಡ್ ಆರೋಮ್ಯಾಟಿಕ್ ಅಂತ ಬರುತ್ತೆ. ಮತ್ತೆ ಬರ್ತದಲ್ಲಿ ಆಲಿಸೈಕ್ಲಿಕ್ ಮತ್ತೆ ಏನು ಬರುತ್ತೆ, ಆರೋಮ್ಯಾಟಿಕ್. ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ರಿಂಗು ಅಥವಾ ಕ್ಲೋಸ್ಡ್ ಚೈನ್ ಆಗಿರಬೇಕು. ಸೊ ಇದರಲ್ಲಿ ಮತ್ತೆ 2 ಥರ ಬರುತ್ತೆ. ಹೋಮೋಸೈಕ್ಲಿಕ್ ಅಂತ ಒಂದು ಬರುತ್ತೆ, ಹೆಟ್ರೋಸೈಕ್ಲಿಕ್ ಅಂತ ಬರುತ್ತೆ. ಸ್ಟಡಿ ಮಾಡಿ. ಸೊ ಈ ಹೋಮೋಸೈಕ್ಲಿಕ್ ಅಂದರೆ ಏನು, ಹೋಮೋಸೈಕ್ಲಿಕ್ಗೆ ಇನ್ನೊಂದು ಹೆಸರನ್ನು ಕೂಡ ಕರೀತಾರೆ, ಅದನ್ನು ಕಾರ್ಬೋಸೈಕ್ಲಿಕ್ ಅಂತ ಕರೀತಾರೆ. ಯಾಕೆ ಕಾರ್ಬೋಸೈಕ್ಲಿಕ್ ಅಂತ ಕರೀತಾರಪ್ಪ ಅಂದರೆ ದೇ ಕಂಟೈನ್ ಓನ್ಲಿ 1 carbon atom ಇನ್ ದಿಸ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರಲ್ಲಿ 1 carbon atom ಇರೋದಕ್ಕೋಸ್ಕರ ದಟ್ಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹೋಮೋಸೈಕ್ಲಿಕ್ ಅಥವಾ ಕಾರ್ಬೋಸೈಕ್ಲಿಕ್ ಅಂತ ಕರೀತಾರೆ. ಸೊ ದೀಸ್ ಕಾರ್ಬೋಸೈಕ್ಲಿಕ್ ಆರ್ ಆಫ್ 2 types. ಈ ಕಾರ್ಬೋಸೈಕ್ಲಿಕ್ಸ್ ಮತ್ತು ಹೋಮೋಸೈಕ್ಲಿಕ್ಸ್ ಆರ್ ಆಫ್ 2 types. ಮತ್ತೆ ಪುನಃ ಇದನ್ನು ಏನು ಮಾಡ್ತಾರಪ್ಪ ಅಂದರೆ ಮತ್ತೆ 2 ಭಾಗ ಮಾಡ್ತಾರೆ. ನೋಡಿ ಅಬ್ಸರ್ವ್ ಮಾಡಿದ್ವಿ. ಸೊ ದೀಸ್ ಹೋಮೋಸೈಕ್ಲಿಕ್ ಆರ್ ಆಫ್ 2 types. These homocyclic are of 2 types. ಸೊ ಅದರಲ್ಲಿ ಫಸ್ಟ್ ಒನ್ ಅಲಿಸೈಕ್ಲಿಕ್. ಅದರಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಅಲಿಸೈಕ್ಲಿಕ್.
ಆ್ಯಂಡ್ ಅರೋಮ್ಯಾಟಿಕ್ ಅಂತ ಬರುತ್ತೆ. ದೀಸ್ ಹೋಮೋಸೈಕ್ಲಿಕ್ ಆರ್ ಆಫ್ ಟು ಟೈಪ್. ಗೊತ್ತಲ್ಲ ಹೋಮೋಸೈಕ್ಲಿಕ್ ಅಂದರೆ ಕಂಟೈನಿಂಗ್ ಓನ್ಲಿ ಒನ್ ಕಾರ್ಬನ್ ಆಟಮ್ ಆರ್ ಆಲ್ಸೋ ಕಾಲ್ಡ್ ಎಸ್ ಕಾರ್ಬೋಸೈಕ್ಲಿಕ್ ಆಸಿಡ್ಸ್. ದಿಸ್ ಕಾರ್ಬೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್. ಅದರಲ್ಲಿ ಒಂದು ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಅಲಿಸೈಕ್ಲಿಕ್. ವಾಟ್ ಆರ್ ಅಲಿಸೈಕ್ಲಿಕ್? Alicyclic compounds are those carboxylic compounds. Alicyclics are nothing but homocyclic compounds or carboxylic. Then another we can call it as carbocyclic compounds. ಅದನ್ನು ನಾವು ಏನು ಹೋಮೋಸೈಕ್ಲಿಕ್ ಅಂತ ಕೂಡ ಕರಿತೀವಿ, ಅದನ್ನು ಕಾರ್ಬೋಸೈಕ್ಲಿಕ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ವಿಚ್ ಹ್ಯಾವ್ ಪ್ರಾಪರ್ಟಿ ಸಿಮಿಲರ್ ಟು ದ ಆಲಿಫ್ಯಾಟಿಕ್ ಕಾಂಪೌಂಡ್ಸ್. ಇಲ್ಲಿ ಹೇಳುತ್ತೆ ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ, ಇಸ್ ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಸಿಮಿಲರ್ ಟು homocyclic compounds. Alicyclic compounds are similar to homocyclic compounds. Similar to homocyclic compounds, but these properties similar to aliphatic organic compounds. These properties similar to aliphatic compounds. ನೋಡಿ ಜನರಲ್ಲಾಗಿ. ಸೊ ಇಲ್ಲಿ ಅಲಿಸೈಕ್ಲಿಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಪ್ರಾಪರ್ಟೀಸು ಸಿಮಿಲರ್ ಟು ದ ಅಲಿಫ್ಯಾಟಿಕ್ ಅಂತ ಕರಿತೀವಿ. ಸೊ ಅಲಿಫ್ಯಾಟಿಕ್ ಪ್ರಾಪರ್ಟೀಸ್ಗಳಿಗೆ ಸಿಮಿಲರ್ ಆಗಿರುತ್ತೆ. ಕ್ಲಿಯರ್? ಸೈಕ್ಲಿಕ್ ಅಂತ ಹೇಳಿದ್ರೆ ಸೈಕ್ಲಿಕ್ ಆರ್ ಆಫ್ ಟೂ ಟೈಪ್ಸ್. ಸೈಕ್ಲಿಕ್ ಅಂತ ಹೇಳಿದ್ರೆ ರಿಂಗ್ ಅಥವಾ ಕ್ಲೋಸ್ಡ್ ಚೈನ್ ಆಫ್ ಆಟಮ್ಸ್. ದೀಸ್ ಸೈಕ್ಲಿಕ್ ಆರ್ ಆಫ್ ಟೂ ಟೈಪ್ಸ್, ಹೋಮೋಸೈಕ್ಲಿಕ್ ಮತ್ತು ಹೆಟ್ರೋಸೈಕ್ಲಿಕ್. ಅದರಲ್ಲಿ ಹೋಮೋಸೈಕ್ಲಿಕ್ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್ ಆರ್ ಹೋಮೋಸೈಕ್ಲಿಕ್. Homocyclically in which compounds containing only one carbon atom, so that's why we can call it as the carbocyclic compounds. These carbocyclic compounds are of two types. ಅದರಲ್ಲಿ ಅಲಿಸೈಕ್ಲಿಕ್ ಅಂತ ಒಂದು, ಮತ್ತೊಂದು ಅರೋಮ್ಯಾಟಿಕ್ ಅಂತ ಕರಿತೀವಿ. ಸೊ ವಾಟ್ ಆರ್ ಅಲಿಸೈಕ್ಲಿಕ್? ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಸಿಮಿಲರ್ ಟು ದ ಹೋಮೋಸೈಕ್ಲಿಕ್ ಆರ್ ಕಾರ್ಬೋಸೈಕ್ಲಿಕ್, ಬಟ್ ದೀಸ್ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಟು ದ ಅಲಿಫ್ಯಾಟಿಕ್. ಯಾಕೆ ಅಂತ ಹೇಳ್ತೀವಿ ಅಂದರೆ ನೆನಪಲ್ಲಿ ಇಟ್ಕೊಳ್ಳಿ, ಇವು ಅಲಿಸೈಕ್ಲಿಕ್ಗಳು ಸಿಮಿಲರ್ ಆಗಿ ಹೋಮೋಸೈಕ್ಲಿಕ್ ಥರ ಇರ್ತವೆ ಅಥವಾ ಕಾರ್ಬೋಸೈಕ್ಲಿಕ್ ಥರ ಇರ್ತವೆ, ಆದರೆ ಇದರ ಪ್ರಾಪರ್ಟೀಸ್ಗಳು ಸಿಮಿಲರ್ ಟು ದ ಅಲಿಫ್ಯಾಟಿಕ್. ದೀಸ್ ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಅಲಿಸೈಕ್ಲಿಕ್ ಕಾಂಪೌಂಡ್ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಟು ದ ಅರೋಮ್ಯಾಟಿಕ್ ಪ್ರಾಪರ್ಟೀಸ್ಗಳು ಸಿಮಿಲರ್ ಆಗಿರುತ್ತೆ. ಸೊ ದಟ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್. ಓಕೆ, ಅದರ ಜೊತೆಗೆ ನಾವೇನಾದ್ರು ಎಕ್ಸಾಂಪಲ್ಸ್ನ ಕೊಡೋಣ ಬೇಕಂದರೆ ಸೈಕ್ಲಿಕ್ ಕಾಂಪೌಂಡ್ಸಿಗೆ ಬಿಕಾಸ್ ಎಕ್ಸಾಂಪಲ್ಸ್ಗಳು ಇದ್ದಾವೆ. ಎಕ್ಸಾಂಪಲ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ನೋಡ್ತಿದ್ದೆಲ್ಲ ಎಕ್ಸಾಂಪಲ್ಸ್ ಆಫ್ ಅಲಿಸೈಕ್ಲಿಕ್ ಅಂತ ನಾವು ನೋಡ್ತೇವೆ. ಎಕ್ಸಾಂಪಲ್ಸ್ ಅಲಿಸೈಕ್ಲಿಕ್ಗೆ ಈ ರೀತಿ ನಾವು ಬರೀತೀವಿ ನೋಡಿ. ಈ ರೀತಿ ಬರೀ ಯಾರೂ ಕೂಡ ಅರ್ಥ ಆಗಲ್ಲ. ನಿಮಗೆ ಜಸ್ಟ್ ಈ ರೀತಿ ಒಂದು ಸ್ಟ್ರಕ್ಚರ್ ಕೂಡ ಬರುತ್ತೆ ಜನರಲ್ಲಾಗಿ ಇಂಟರ್ನಲ್ಲಾಗಿ. ಆ್ಯಂಡ್ ಒನ್ ಮೋರ್ ಈ ರೀತಿ ಕೂಡ ಬರುತ್ತೆ ಸ್ಟ್ರಕ್ಚರ್ ಜನರಲ್ಲಾಗಿ ಇಂಟರ್ನಲ್. ಆ್ಯಂಡ್ ಒನ್ ಮೋರ್ ಈ ರೀತಿ ಸ್ಟ್ರಕ್ಚರ್ ಕೂಡ ಬರುತ್ತೆ ನೋಡಿ. ಸಾಕಷ್ಟು ಸಕ್ಸಸ್ಗಳು ಬರ್ತಾ ಹೋಗುತ್ತೆ ಇದರ ಸಕ್ಸಸ್ಗಳು. ಓಕೆ, ನೋಡಿ ಇಲ್ಲಿ ಹೇಳುವಾಗ ಸೊ ಇಲ್ಲಿ ಈ ಥರ ಬರ್ತಾ ಇರೋದು ಸೈಕ್ಲೋಪ್ರೋಪೇನ್. ನೋಡಿ, ಇದು ಸೈಕ್ಲೋಪ್ರೋಪೇನ್ ಅಂತ ಕರಿತೀವಿ. ಯಾಕೆ ಸಹ ಅಂತ ಕೇಳಿದ್ರೆ ಈ ಸ್ಟ್ರಕ್ಚರ್ ಸೈಕಲ್ ಥರ ಇದೆ, ಸೈಕ್ಲಿಕ್ ರಿಂಗ್ ಕ್ಲೋಸ್ ಸ್ಟ್ರಕ್ಚರ್. ದಿಸ್ ಇಸ್ ಕಾಲ್ಡ್ ಆಸ್ ದ ರಿಂಗ್ ಕ್ಲೋಸ್ಡ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ದ ರಿಂಗ್ ಕ್ಲೋಸ್ಡ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಇಲ್ಲಿ 1, 2, 3 ಕಾರ್ಬನ್ ಇದ್ದರೆ ಪ್ರೋಪ್ ಅಂತ ಕರಿತೀವಿ. ಹಾಗೆ ಇದು ಸೈಕ್ಲೋಪ್ರೋಪೇನ್. 1, 2, 3, 4. ಸೊ 4 ಕಾರ್ಬನ್ ಇದ್ದರೆ ಇದನ್ನು ಸೈಕ್ಲೋಬ್ಯೂಟೇನ್ ಅಂತ ಕರಿತೀವಿ. ಸೆಕೆಂಡ್ ಕಾಲ್ ಇಟ್ ಆಸ್ ದ ಸೈಕ್ಲೋಬ್ಯೂಟೇನ್ ಅಂತ ಕರಿತೀವಿ. 1, 2, 3, 4, 5 ಕಾರ್ಬನ್ ಇದ್ರಿಂದ ಸೈಕ್ಲೋಪೆಂಟೇನ್ ಅಂತ ಕರಿತೀವಿ. ದಟ್ಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸೈಕ್ಲೋಪೆಂಟೇನ್ ಅಂತ ಕರಿತೀವಿ. ಇಲ್ಲಿ 1, 2, 3, 4, 5, 6 ಇದೆ. ಇದು ಕಾಲ್ಡ್ ಸೈಕ್ಲೋಹೆಕ್ಸೇನ್ ಅಂತ ಕರಿತೀವಿ. ಸೈಕ್ಲೋಹೆಕ್ಸೇನ್. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಹೋಮೋಸೈಕ್ಲಿಕ್ ಅಂತ ಕರಿತೀವಿ. ಕ್ಲಿಯರ್ ಇದೆಯಾ? ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ಗಳಿಗೆ ನೀವು ಎಕ್ಸಾಂಪಲ್ನ ಕೊಟ್ಟರೆ ಈ ಥರ ಬರೆದ್ರೆ ಇದನ್ನು ಟ್ರಯಾಂಗಲ್ ಶೇಪ್ ಅಂತ ಹೇಳ್ತೀವಿ. ಶೇಪ್ಸ್ ಬಗ್ಗೆ ಬೇಡ, ನಾವು ಶೇಪ್ಸ್ ಬಗ್ಗೆ ವರಿ ಮಾಡೋದು ಬೇಡ. ಸೊ ಜಸ್ಟ್ ನಮಗೆ ಏನು ಬೇಕಪ್ಪ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಫಾರ್ ದ ನಮಗೆ ಬೇಕಾಗಿರ್ತಕ್ಕ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಸೈಕ್ಲೋಪ್ರೋಪೇನು, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಇನ್ನೊಂದು ಯಾವುದಪ್ಪ ಅಂದರೆ ಸೈಕ್ಲೋಹೆಕ್ಸೇನ್. ದಟ್ಸ್ ಆಲ್. ಇಷ್ಟು ನೋಡ್ಕೊಂಡ್ರೆ ಸಾಕು. ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಹೋಮೋಸೈಕ್ಲಿಕ್. ಸೊ ಈ ಜನರಲ್ ನಾವು ಹೇಳ್ತೀವಿ ಹೋಮೋಸೈಕ್ಲಿಕ್ಕಲ್ಲಿ 2 ಥರ ಬರುತ್ತೆ, ಅಲಿಸೈಕ್ಲಿಕ್ ಇನ್ನೊಂದು ಆರೋಮ್ಯಾಟಿಕ್. ಅಲಿಸೈಕ್ಲಿಕ್ ಅಂತ ಹೇಳಿದಾರೆ ದಿಸ್ ಪ್ರಾಪರ್ಟೀಸ್ನ ಸಿಮಿಲರ್ ಟು ದ ಅಲಿಫ್ಯಾಟಿಕ್ಕು. ಅಲಿಸೈಕ್ಲಿಕ್ ಎಕ್ಸಾಂಪಲ್ ಯಾವುದು? ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್ ಮತ್ತು ಸೈಕ್ಲೋಹೆಕ್ಸೇನ್. ಕ್ಲಿಯರ್? ಈಗ ಇದ್ರ ಜೊತೆ ನಮಗೆ ಇನ್ನೊಂದು ಏನು ಬೇಕಪ್ಪ ನಮಗೆ ಅಂತ ಹೇಳಿದ್ರೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂದರೆ ಏನಿದೆ? ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸರಿನಾ? ಈಗ ನೋಡಿ, ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ
ಈಗ ಹೋಮೋಸೈಕ್ಲಿಕ್ ಕಾಂಪೌಂಡ್ಸ್ ಎರಡು ಥರ ಬರುತ್ತೆ, ಅಲಿಸೈಕ್ಲಿಕ್ ಮತ್ತು ಯಾವುದು ಅರೋಮ್ಯಾಟಿಕ್. ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ಜನರಲ್ಲಾಗಿ ಇಲ್ಲಿ ವರ್ಡ್ ಬರುತ್ತೆ. ಅರೋಮಾ ಅಂದರೆ ಫ್ರಾಗ್ರೆನ್ಸ್, ಸ್ಮೆಲ್ ಅಂತೇಳಿ. ಅರೋಮಾ ಅಂತ ಹೇಳಿದ್ರೆ ಫ್ರಾಗ್ರೆನ್ಸ್. ಅರೋಮಾ ಅಂತ ಹೇಳಿದ್ರೆ ಅಂತ ಕರಿತಿದ್ದನ್ನ ಫ್ರಾಗ್ರೆನ್ಸ್. ಸೊ ಅರೋಮಾ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಫ್ರಾಗ್ರೆನ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಒಂದು ಪಾಯಿಂಟು. ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ಕರೆಯೋದಾದರೆ, ಸೊ ದಿಸ್ ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ತೊಗೊಳೋದಾದರೆ, ಸೊ ದೇರ್ ಮಸ್ಟ್ ಬಿ ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್. There must be containing at least one benzene ring and also possess or shows special characteristic properties. Special characteristic properties ಅಂತ ಹೇಳ್ತಾರೆ. So what are aromatic organic compounds ಅಂತ ಕೇಳಿದ್ರೆ, these kind of organic compounds containing at least one benzene ring and also possesses or shows special characteristic properties. Here aroma means fragrance ಅಂತ ಕರಿತೀವಿ. ಅರೋಮಾ ಅಂತ ಹೇಳಿದ್ರೆ ಫ್ರಾಗ್ರೆನ್ಸ್. ಫ್ರಾಗ್ರೆನ್ಸ್ ಅಂದರೆ ಓಡರ್ ಅಥವಾ ಸ್ಮೆಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ದಟ್ಸ್ ಆಲ್. ಸೊ ಕ್ಲಿಯರ್ ಆಯ್ತು ಈಗ. ಸೊ ಹಾಗಾಗಿ ಈ ಹೋಮೋಸೈಕ್ಲಿಕಲ್ಲಿ ಎರಡು ಥರ ಬರುತ್ತೆ, ಅಲಿಸೈಕ್ಲಿಕ್ಕು ಮತ್ತು ಅರೋಮ್ಯಾಟಿಕ್ ಅಂತ ಕರಿತೀವಿ. ಅಲಿಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳ ಪ್ರಾಪರ್ಟೀಸು ಸಿಮಿಲರ್ ಟು ದ ಅಲಿಫ್ಯಾಟಿಗೆ ಸರಿಸಮನಾಗಿರುತ್ತೆ. ಅದೇ ರೀತಿ ಅರೋಮ್ಯಾಟಿಕ್ ಅಂತ ಹೇಳಿದ್ರೆ ಅರೋಮಾ ಅಂತ ಹೇಳಿದ್ರೆ ಫ್ರಾಗ್ರೆನ್ಸ್ ಅಂತ ಕರಿತೀವಿ. ದೇರ್ ಮಸ್ಟ್ ಬಿ ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್ ಇರಬೇಕು. ಅದರ ಜೊತೆಗೆ ಈ ಥರ ಇರ್ತದೆ. ದೀಸ್ ಕೈಂಡ್ ಆಫ್ ಕಾಂಪೌಂಡ್ಸು ಶೋ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ, ಸೊ ದಿಸ್ ಆಲ್ಸೋ ಶೋಸ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ಗಳು ನೀವು ಎಕ್ಸ್ಪ್ರೆಸ್ ತೋರಿಸ್ತಾರೆ. ಸೊ ಅಂಥದ್ದು ಎಕ್ಸಾಂಪಲ್ಗಳನ್ನ ನಾವು ತೊಗೊಳೋಣ. ಸೊ ಅದ್ರ ಜೊತೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ದೀಸ್ ಆರ್ ಎಗೇನ್ ಆಫ್ 3 ಟೈಪ್ಸ್. ಇಲ್ಲಿ ಮತ್ತೆ 3 ಭಾಗ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಜನರಲ್ಲಾಗೆ ಸೈಕ್ಲಿಕ್ನ ನಾನು ತೊಗೊಂಡಿದ್ದೀನಿ. ಆ ಸೈಕ್ಲಿಕ್ ಇದ್ದಿದ್ದೇನಾಯಿತು, ಹೋಮೋಸೈಕ್ಲಿಕ್ ಅಂತ ಬಂತು ಮತ್ತು ಹೆಟ್ರೋಸೈಕ್ಲಿಕ್ ಅಂತ ಬರುತ್ತೆ. ಆ ಹೋಮೋಸೈಕ್ಲಿಕಲ್ಲಿ ನಾವು ಸ್ಟಡಿ ಮಾಡಿದ್ರೆ ಅಲಿಸೈಕ್ಲಿಕ್ ಮತ್ತು ಅರೋಮ್ಯಾಟಿಕ್ ಆಯಿತು. ಹೋಮೋಸೈಕ್ಲಿಕ್ ಆರ್ ಆಫ್ 2 ಟೈಪ್ಸ್. ಯಾವ್ದು ಬರ್ತಾರಲ್ಲಿ, ಅಲಿಸೈಕ್ಲಿಕ್ ಮತ್ತು ಅರೋಮ್ಯಾಟಿಕ್. ಸೊ ದಿಸ್ ಅರೋಮ್ಯಾಟಿಕ್ ಆರ್ ಆಫ್ 3 ಟೈಪ್ಸ್: ಬೆನ್ಝನಾಯ್ಡ್, ನಾನ್ ಬೆನ್ಝನಾಯ್ಡ್ ಆ್ಯಂಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಬೆನ್ಝನಾಯ್ಡ್, ನಾನ್ ಬೆನ್ಝನಾಯ್ಡ್ ಅಂತ ಹೇಳ್ಬೋದು, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ದೀಸ್ ಹೆಟ್ರೋಸೈಕ್ಲಿಕ್ ಆರ್ ಆಫ್ ಅಗೇನ್ 2 ಟೈಪ್ಸ್ ಬರುತ್ತೆ. ಮತ್ತು ಅಲಿಸೈಕ್ಲಿಕ್, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಮತ್ತು ಅರೋಮ್ಯಾಟಿಕ್ ಅಂತ ಬರುತ್ತೆ. ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಫ್ಲೋ ಚಾರ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಹೇಳ್ತಾರೆ ದೀಸ್ ಆರ್ ಅಗೇನ್ ಆಫ್ 3 ಟೈಪ್ಸ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ನಮಗೆ ಇದು 2 ಟೈಪ್ ನೋಡಿಕೊಂಡು, ಸೊ ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಗೇನ್ ಆರ್ ಆಫ್ 2 ಟೈಪ್ಸ್: ಬೆನ್ಝನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಮತ್ತು ನಾನ್ ಬೆನ್ಝನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಸೊ ಕ್ಲಿಯರ್. ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತಾಗಬೇಕಂದ್ರೆ, ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ, ದೀಸ್ ಕಾಂಪೌಂಡ್ಸ್ ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್. ಒಂದು, ದೇ ಶೋಸ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ and they must contain at least one benzene ring. Clear? So these aromatic organic compounds are further classified into 2 types. One is benzenoid. Benzenoid organic compound ಅಂತ one ಬರುತ್ತೆ, and one more is non-benzenoid. ಎರಡು ಕ್ಲಿಯರ್. ಒಂದು ಬೆನ್ಸಿನಾಯ್ಡ್ ಮತ್ತೊಂದು ಯಾವುದು ನಾನ್ ಬೆನ್ಸಿನಾಯ್ಡ್. ಸೊ ಬೆನ್ಸಿನಾಯ್ಡ್ ಅಂದರೆ ಏನು? What are benzenoids? First, what are benzenoid organic compounds? These compounds are those compounds which contain one or more benzene rings. Clear? Benzenoid organic compounds are so these compounds contain one or more benzene ring. These compounds contain one or more benzene ring. So benzenoid organic compounds ಅಂತ ಹೇಳಿದ್ರೆ, these organic compounds contain one or more benzene ring. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಬೆನ್ಸಿನ್ ರಿಂಗ್ಸ್ಗಳು ಇರ್ತಾ ಹೋಗುತ್ತೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಕ್ಲಿಯರ್? ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆಫ್ 2 ಟೈಪ್ಸ್: ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಮತ್ತೊಂದು ಯಾವುದು ನಾನ್ ಬೆನ್ಸಿನಾಯ್ಡ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ 2 ಥರ ಬರುತ್ತೆ. ಸೊ ಅದರಲ್ಲಿ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಮತ್ತು ನಾನ್ ಬೆನ್ಸಿನಾಯ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ, ಇಲ್ಲಿ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ, ದೀಸ್ ಕಾಂಪೌಂಡ್ಸ್ ಕಂಟೈನ್ ಒನ್ ಆರ್ ಮೋರ್ ಬೆನ್ಸಿನ್ ರಿಂಗ್. ಓಕೆ, ಒನ್ ಆರ್ ಮೋರ್ ಬೆನ್ಸಿನ್. ಎಕ್ಸಾಂಪಲ್ ಬೇಕಾದ್ರೆ ನೀವು ಕೊಡ್ಬೋದು, ಸಾಕಷ್ಟು ಎಕ್ಸಾಂಪಲ್ ಬೇಕಾದ್ರೆ ನೀವು ಕೊಡ್ಬೋದು. ನೋಡಿ, ಈ ಬೆನ್ಸಿನಾಯ್ಡ್ ಎಕ್ಸಾಂಪಲ್ಸ್ ಎಲ್ಲ ದಿಸ್ ಇಸ್ ಕಾಲ್ಡ್ ಆಸ್ ದ ಬೆನ್ಸಿನ್ ಕೊಡ್ಬೋದು. ಜನರಲ್ಲಾಗಿ ದಿಸ್ ಇಸ್ ಕಾಲ್ಡ್ ಆಸ್ ಬೆನ್ಸಿನ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಸೊ ಇನ್ನೂ ಎಕ್ಸಾಂಪಲ್ಸ್ ಬೇಕಾದ್ರೆ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಬೆನ್ಸಿನ್ and one more is structures ನೋಡಿ, ಬೆನ್ಸಿನ್
ಇಲ್ಲಿ ಇದು ಬೆನ್ಸಿನ್ ಬೆನ್ಸಿನ್ ಅಂತ ಒಂದು. ಓಕೆ, ಬೆನ್ಸಿನ್. ಸೊ ಇದು ನ್ಯಾಫ್ಥಲಿನ್ ಆಂಥ್ರಾಸಿನ್ ನೋಡಿ. ಸೊ ದೇ ಕಂಟೈನಿಂಗ್ ಏನಂತಾರೆ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ದೇ ಕಂಟೈನ್ ಒನ್ ಆರ್ ಮೋರ್ ಬೆನ್ಸಿನ್ ರಿಂಗ್. ನೋಡಿ, ಇಲ್ಲೊಂದು ಒಂದು ಬೆನ್ಸಿನ್ ರಿಂಗ್ ಇದೆ, 2 ಬೆನ್ಸಿನ್ ರಿಂಗ್ ಇದೆ, ಇಲ್ಲಿ 3 ಬೆನ್ಸಿನ್ ರಿಂಗ್ ಇದೆ. ಆಂಥ್ರಾಸಿನ್ ಇನ್ನು ಎಕ್ಸಾಂಪಲ್ ಬೇಕಾದರೆ ಕೂಡ ಅದರ ಸಾಕಷ್ಟು ಎಕ್ಸಾಂಪಲ್ಸ್ಗಳು ನಾವು ಕೊಡ್ಬೋದು, ನೋಡ್ಕೊಳ್ಬೇಕು. ಇಲ್ಲಿ ದಿಸ್ ದೇ ಆರ್ ಆಲ್ಸೋ ಬೆನ್ಸಿನ್ ರಿಂಗ್. ಇಲ್ಲೂ ಕೂಡ CS ಅಬ್ಸರ್ವ್ ಮಾಡಿ. ಸೊ ಬೆನ್ಸಿನ್ ರಿಂಗಿಗೆ Cl ಗ್ರೂಪ್ ಅಟ್ಯಾಚ್ ಆದರೆ ಸೊ ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. ಇದನ್ನು ಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. ಇದನ್ನು ಕ್ಲಿಯರ್. ಸೊ ಈ ಒಂದು ಬೆನ್ಸಿನ್ ರಿಂಗಿಗೆ OH ಗ್ರೂಪ್ ಅಟ್ಯಾಚ್ ಆದರೆ ಇದನ್ನು ಫಿನಾಲ್ ಅಂತ ಕರಿತೀವಿ. ಫಿನಾಲ್. CH3 ಅಟ್ಯಾಚ್ ಆದರೆ ಇದನ್ನು ಟಾಲ್ವಿನ್ ಅಂತ ಕರಿತೀವಿ ಜನರಲಾಗಿ. ನೋಡಿ, ಸೊ ಬೆನ್ಸಿನ್ ರಿಂಗ್ ದ Cl ಗ್ರೂಪ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಲೋರೋಬೆನ್ಸಿನ್. ಇದು ಫಿನಾಲ್ ಅಂತ ಕರಿತೀವಿ. ಇದಕ್ಕೆ ಅಂತ ಕರಿತೀವಿ, ಇದನ್ನು ಟಾಲ್ವಿನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಕ್ಲಿಯರ್. ಸೊ ಹಾಗಾಗಿ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಕ್ಲಿಯರ್. ವಾಟ್ ಆರ್ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ, ಗಿವನ್ ಎಕ್ಸಾಂಪಲ್ ಫಾರ್ ಬೆನ್ಸಿನಾಯ್ಡ್ ಅಂತ ಕೇಳ್ತಾರೆ. ಇಲ್ಲಾಂದರೆ ಸೊ ಡಿಫ್ರೆಂಟ್ ಸ್ಟ್ರಕ್ಚರ್ಸನ್ನು ಕೊಡ್ತಾರೆ. ಅವರೇ ಕಾಂಪೌಂಡ್ಸ್ಗಳನ್ನ ಕೊಟ್ಬಿಟ್ಟು ಡಿಫ್ರೆನ್ಶಿಯೇಟ್ ಆರ್ ಐಡೆಂಟಿಫೈ ದ ಬೆನ್ಸಿನಾಯ್ಡ್ ಆ್ಯಂಡ್ ನಾನ್ ಬೆನ್ಸಿನಾಯ್ಡ್ ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಆಗ ನಿಮ್ಗೆ ಏನು ಗೊತ್ತಿರಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬೆನ್ಸಿನಾಯ್ಡ್ ಅಂತ ಹೇಳಿದ್ರೆ ಅದರಲ್ಲಿ ಬೆನ್ಸಿನ್ ರಿಂಗ್ ಇರಬೇಕು. ಬೆನ್ಸಿನ್ ರಿಂಗ್ ಇದ್ದರೆ ಮಾತ್ರ ಬೆನ್ಸಿನಾಯ್ಡ್. ನಾನ್ ಬೆನ್ಸಿನಾಯ್ಡ್ ಅಂದರೆ ಬೆನ್ಸಿನ್ ರಿಂಗ್ ಇರಲ್ಲ. ಸೊ ನೋಡ್ಲಿಕ್ಕೆ ಮಾತ್ರ ಸೇಮ್ ಬೆನ್ಸಿನಾಯ್ಡ್ ಥರ ಕಾಣ್ತವೆ ನೋಡಲಿಕ್ಕೆ, ಬಟ್ ಪ್ರಾಪರ್ಟೀಸ್ಗಳು ನಾವು ತೊಗೊಳ್ತಾ ಹೋದರೆ ಅದು ಯಾವುದೇ ಕಾರಣಕ್ಕೂ ಅದು ನಾನ್ ಬೆನ್ಸಿನಾಯ್ಡ್. ಬರಿತೀನಿ ಈಗ. ಬೆನ್ಸಿನಾಯ್ಡ್ಸ್ ಅಂತ ಹೇಳಿದ್ರೆ ಕಂಪಲ್ಸರಿ ಅದರಲ್ಲಿ ಬೆನ್ಸಿನ್ ರಿಂಗ್ ಇರಬೇಕು. ಬೆನ್ಸಿನ್ ರಿಂಗ್ ಕಂಪಲ್ಸರಿ ಇದ್ದರೆ ಮಾತ್ರ ಅದು ಬೆನ್ಸಿನಾಯ್ಡ್ ಆಗಿರುತ್ತೆ. ಸೊ ನಾನ್ ಬೆನ್ಸಿನಾಯ್ಡ್ ಅಂತ ತೊಗೊಂಡ್ರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಬೆನ್ಸಿನ್ ರಿಂಗ್ ಇರಲ್ಲ. ಸೊ ಅದೊಂದು ಪಾಯಿಂಟ್ಸನ್ನು ಕ್ಲಿಯರ್ ಕಟ್ ನೋಡಿಕೊಂಡ್ರೆ ಸಾಕು. ಸೊ ಹಾಗಾಗಿ ಬೆನ್ಸಿನಾಯ್ಡ್ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಕಂಟೈನಿಂಗ್ ಒನ್ ಆರ್ ಮೋರ್ ಬೆನ್ಸಿನ್ ರಿಂಗ್. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಎರಡನೇದು ನಾನ್ ಬೆನ್ಸಿನಾಯ್ಡ್. ಸೆಕೆಂಡ್ ಒನ್ ಅಂತ ತಗೊಂಡು ತಗೊಳ್ಳೋಣ ಈಗ. ಸೆಕೆಂಡ್ ಒನ್ ಈಸ್ ನಾನ್ ಬೆನ್ಸಿನಾಯ್ಡ್. ನಾನ್ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಏನು ಹೇಳ್ತಾರೆ ನಾನ್ ಬೆನ್ಸಿನಾಯ್ಡ್ ಅಂತ ಹೇಳಿದ್ರೆ ಜನರಲ್ಲಾಗಿ? ಸೊ ಆರ್ ಸೈಕ್ಲಿಕ್ ಕಾಂಪೌಂಡ್ಸ್ ವಿಚ್ ಆರ್ ಪ್ರಾಪರ್ಟೀಸ್ ಸಿಮಿಲರ್ ಟು ಬೆನ್ಸಿನ್. ನೋಡಿ, ಇವು ಕೂಡ ಆರ್ cyclic compounds which have properties similar to non-benzene ಅಂತ ಹೇಳಿದ್ರೆ are cyclic compounds which have properties similar to benzene. Which are properties similar to benzene, but do not look like benzene. But do not look like benzene. Nodi benzene ತರ ಕಾಣಿಸಲ್ಲ. But do not look like benzene. These are called non-benzenoid organic compounds. What are non-benzenoid organic compounds ಅಂತ ಹೇಳಿದ್ರೆ ಪ್ರಾಪರ್ಟೀಸ್ಗಳೆಲ್ಲದೂ ಕೂಡ ಬೆನ್ಸಿನ್ ಥರ ಇರುತ್ತೆ. ಸೊ ದೀಸ್ ಕಾಂಪೌಂಡ್ಸ್ ದ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಟು ಬೆನ್ಸಿನ್ ಬಟ್ ದೇ ಡು ನಾಟ್ ಲುಕ್ ಲೈಕ್ ಬೆನ್ಸಿನ್. ಸೊ ನೋಡೋಕೆ ಬೆನ್ಸಿನ್ ಥರ ಕಾಣಲ್ಲ, ಪ್ರಾಪರ್ಟೀಸ್ಗಳು ಬೆನ್ಸಿನ್ ಥರ ಇರುತ್ತೆ. ದ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಟು ಬೆನ್ಸಿನ್ ಬಟ್ ಡು ನಾಟ್ ಲುಕ್ ಲೈಕ್ ಬೆನ್ಸಿನ್ ಅಂತ ಕರೀತಾರೆ. ಸೊ ಸಾಕಷ್ಟು ಎಕ್ಸಾಂಪಲ್ ನಾವು ತೊಗೊಳೋದಾಗಬೇಕಂದ್ರೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೋಡಿ, ಎಕ್ಸಾಂಪಲ್ಸ್ಗಳು ಇದಾವೆ ಜನರಲ್ಲಿ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಎಕ್ಸಾಂಪಲ್. ಈ ರೀತಿ ಎಕ್ಸಾಂಪಲ್ ನೋಡ್ತಾ ಹೋಗ್ಬೋದು ನಾವು. ದಿಸ್ ಇಯರ್ one example and one more example. ನೋಡಿ ಜನರಲ್ಲಾಗೆ. ಸೊ ಸ್ವಲ್ಪ ಹೆಸರುಗಳು ಡಿಫಿಕಲ್ಟಿ ಆಗುತ್ತೆ, ಚೂರ ಅಬ್ಸರ್ವ್ ಮಾಡಿ ನೋಡ್ಕೊಂಡು ನೀವು ಕೇರ್ಫುಲ್ಲಾಗಿ ಬರೀರಿ ಜನರಲ್ಲಾಗೆ. ಈ ಥರ ಒಂದು ಎಕ್ಸಾಂಪಲ್ ಆಗ್ಬೋದು. ಇನ್ನೊಂದು ಎಕ್ಸಾಂಪಲ್ ಬೇಕಾದರೆ ನೋಡೋದಾದ್ರೆ ಜಸ್ಟ್ ಈ ಥರ ಎಕ್ಸಾಂಪಲ್ಸ್ ನೋಡಿ. ಜಸ್ಟ್ ಎಕ್ಸಾಂಪಲ್ ಹಿಯರ್. This is here examples. Okay, ನೋಡಿ, ಇಲ್ಲಿ ಪಾಸಿಟಿವ್ ಇದ್ರೆ ಕಾರ್ಬೋಕ್ಯಾಟಯನ್ ಅಂತ ಬರೀತೀವಿ, ನೆಗೆಟಿವ್ ಇದ್ರೆ ಆನಯನ್ ಅಂತ. ದಿಸ್ ನೇಮ್ ಈಸ್ ಸೈಕ್ಲೋಪ್ರೊಪೇನಿಯಂ ಕ್ಯಾಟಯನ್.
ಪ್ರೊಪೇನಿಯಂ ಕ್ಯಾಟಯನ್. ಯಾಕೆ ಕ್ಯಾಟಯನ್ ಅಂದರೆ ಇಲ್ಲಿ ಪ್ಲಸ್ ಇದೆ, ಸೈಕ್ಲೋಪ್ರೊಪೇನಿಯಂ ಕ್ಯಾಟಯನ್. ಏಕೆ ಸೈಕ್ಲೋಪ್ರೊಪೇನಿಯಂ ಕ್ಯಾಟಯನ್. ಇದು ಸೈಕ್ಲೋಪೆಂಟಾಡೈಯಿನೈಲ್. ದಿಸ್ ಇಸ್ ಸೈಕ್ಲೋ 5 ಪೆಂಟಾ, 3 ಇದ್ರೆ ಪ್ರೋಪು, 3 ಇದ್ರೆ ಪ್ರೋಪು, 5 ಇದ್ರೆ ಪೆಂಟಾ. ಹಾಗಾಗಿ ನೋಡಿ ಸೈಕ್ಲೋಪೆಂಟಾಡೈಯಿನೈಲ್ ಆನಯಾನ್. ಸೈಕ್ಲೋಪೆಂಟಾಡೈಯಿನೈಲ್ ಆನಯಾನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದು ಟ್ರೋಪೋಲನ್. ದಿಸ್ ಇಸ್ ಕಾಲ್ಡ್ ಆಸ್ ದ ಟ್ರೋಪೋಲೋನ್. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಟ್ರೋಪೋಲೋನ್. ನೋಡ್ಕೊಳ್ಳಿ, ದಿಸ್ ಇಸ್ ಸೈಕ್ಲೋಪ್ರೊಪೇನಿಯಂ ಕ್ಯಾಟಯಾನ್, ಸೈಕ್ಲೋಪೆಂಟಾಡೈಯಿನೈಲ್ ಆನಯಾನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟ್ರೋಪೋಲೋನ್. ದಿಸ್ ಇಸ್ ಕಾಲ್ಡ್ ಆಸ್ ದ ಟ್ರೋಪೋಲೋನ್. ನೋಡಿ, ಅಬ್ಸರ್ವ್ ಮಾಡಿ ಜನರು ಹೇಳುವಾಗ ಅಲ್ಲಿ. ಸೊ ಕೇರ್ಫುಲ್ ಆಗಿ, ಸೈಕ್ಲೋಪ್ರೊಪೇನಿಯಂ ಕ್ಯಾಟಯಾನ್, ಸೈಕ್ಲೋಪೆಂಟಾಡೈಯಿನೈಲ್ ಆನಯಾನ್. ದಿಸ್ ಇಸ್ ಕಾಲ್ಡ್ ಆಸ್ ದ ಟ್ರೋಪೋಲೋನ್ ಅಂತ ಕರಿತೀವಿ. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನಾನ್-ಬೆನ್ಝನೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾನ್-ಬೆನ್ಝನೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಗೆ ಎಲ್ಲದೂ ಕೂಡ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಆಗಿರ್ತವೆ. ಸೊ ಕ್ಲಿಯರ್. ಸೊ ಈಗ ನಾವು ಇದರಲ್ಲಿ ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಬೆನ್ಝನೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತೊಂದು ಯಾವ್ದು ನೋಡಿದ್ವಿ, ನಾನ್-ಬೆನ್ಝನೈಡ್. ಆ್ಯಂಡ್ ಇನ್ನೊಂದಿದೆ ಜನರಲ್ಲಾಗಿ ಆರ್ ಆಫ್ 3 ಟೈಪ್ಸ್, ಹೆಟ್ರೋಸೈಕ್ಲಿಕ್ ಅಂತ ಬರುತ್ತೆ. ಜನರಲ್ಲಾಗಿ ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆಫ್ 3 ಟೈಪ್ಸ್: ಬೆನ್ಝನೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ನಾನ್-ಬೆನ್ಝನೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, and one more is called heterocyclic compounds. Then I will move on to the next one is called heterocyclic compounds. The next one is the heterocyclic compounds. So what are heterocyclic compounds? Very simple. Heterocyclic compounds are those which contain one or more heteroatoms. ಇಲ್ಲಿ heteroatoms ಅಂತ ಒಂದು ವರ್ಡ್ ಬರುತ್ತೆ. Heteroatoms are those which contain one or more heteroatoms. Like ಯಾವ heteroatoms ಬರುತ್ತೆ? one or more heteroatoms like oxygen, nitrogen, sulfur, etc. These atoms are called as heteroatoms ಅಂತ ಕರಿತೀವಿ. ಯಾವುದನ್ನ? ಆಕ್ಸಿಜನ್ನು, ನೈಟ್ರೋಜನ್ ಮತ್ತು ಸಲ್ಫರ್ಸ್ ಆರ್ ಕಾಲ್ಡ್ ಆಸ್ ದ heteroatoms. So heterocyclic compounds are those which contain one or more heteroatoms like oxygen, nitrogen, sulfur, etc. in the ring. So these organic compounds are called as the heterocyclic compounds ಅಂತ ಕರೀತಾರೆ. So these heterocyclic compounds are of 2 types. ಮತ್ತೆ they are of 2 types. These heterocyclic compounds ಅನ್ನು ಪುನಃ ಮತ್ತೆ 2 ಭಾಗ ಮಾಡ್ತೀವಿ. ಕ್ಲಿಯರ್? ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆಫ್ 3 types: ಬೆನ್ಝನೈಡ್, ನಾನ್-ಬೆನ್ಝನೈಡ್ ಮತ್ತೆ heterocyclic compounds. These heterocyclic compounds ಅಂತ ಹೇಳಿದ್ರೆ there must be containing heteroatoms like oxygen, nitrogen or sulfur. These heterocyclic compounds are of 2 types. ಅದರಲ್ಲಿ ಯಾವುದಪ್ಪ ಅಂದರೆ ಒಂದು ಅಲಿಸೈಕ್ಲಿಕ್ heterocyclic compound. ಅಲಿಸೈಕ್ಲಿಕ್ heterocyclic compound ಅಂತ ಒಂದು. ಸೊ ಮತ್ತೊಂದು ಬರುತ್ತೆ ಅರೋಮ್ಯಾಟಿಕ್. ಸೆಕೆಂಡ್ ಒನ್ ಇಸ್ ಫಸ್ಟ್ ಒನ್. ದಿಸ್ ಇಸ್ ಅಲಿಸೈಕ್ಲಿಕ್ heterocyclic compound ಅಂತ ಫಸ್ಟ್ ಒನ್ ಆರ್ಗ್ಯಾನಿಕ್ ಕಾಂಪೌಂಡು. ಇನ್ನೊಂದು ಬಂದ್ಬಿಟ್ಟು ಅರೋಮ್ಯಾಟಿಕ್ heterocyclic organic compound. Clear? So heterocyclic compounds are of 2 types: alicyclic aromatic organic compounds. ಇನ್ನೊಂದು we can call it as ಇನ್ನೊಂದು alicyclic ಅಂದರೆ aromatic heterocyclic organic compounds. ಈ ರೀತಿ 2 ಟೈಪ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಅಲಿಸೈಕ್ಲಿಕ್ ಮತ್ತೊಂದು ಯಾವುದು ಅರೋಮ್ಯಾಟಿಕ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ದಟ್ಸ್ ಆಲ್. ಓಕೆ, ಕ್ಲಿಯರ್? ಸೊ ಇದರಲ್ಲಿ ಈಗ ಫಸ್ಟ್ ಒನ್ ವಾಟ್ ಆರ್ ಅಲಿಸೈಕ್ಲಿಕ್ ನೋಡೋಣ. ಕ್ಲಿಯರ್? ಈಗ ಯಾವ್ದು ನೋಡೋಣ ಜನರಲ್ಲಿಗೆ. ಸೊ ಅಲಿಸೈಕ್ಲಿಕ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಅಂದರೆ ಏನು? ಅಲಿಸೈಕ್ಲಿಕ್ ನೋಡಿ. ಈಗ ಅಲಿಸೈಕ್ಲಿಕ್ ಇದು ನೋಡೋದಾದರೆ ಅಲಿಸೈಕ್ಲಿಕ್ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅಲಿಸೈಕ್ಲಿಕ್ ಅಂದರೆ ಏನು? ಅದರಲ್ಲಿ ಅಲಿಸೈಕ್ಲಿಕಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ, ಸೊ ಅದರಲ್ಲಿ ಹೇಳ್ತಕ್ಕಂಥದ್ದು ಆರ್ ದೋಸ್ ಸೈಕ್ಲಿಕ್ ಕಾಂಪೌಂಡ್ಸ್
containing heteroatoms in the ring but with properties similar to aliphatic compounds or properties similar to aliphatic compound. Now generally illu kuda these alicyclic heterocyclic compounds there must be containing the heteroatoms in the ring but these properties are similar to aliphatic compounds. These properties similar to aliphatic compounds. ಅರ್ಥಾಯ್ತಾ? ಅಂದರೆ alicyclic heterocyclic compounds ಅಂತ ಹೇಳಿದ್ರೆ so these compounds there must be containing heteroatoms present in the ring. ರಿಂಗಿನಲ್ಲಿ heteroatoms ಇದ್ದೇ ಇರುತ್ತೆ. ಆದರೆ ಈ ಪ್ರಾಪರ್ಟೀಸ್ಗಳು these alicyclic heterocyclic compounds, heterocyclic organic compounds, so these properties are similar to aliphatic organic compoundsಗಳು ಏನಿದಾವಲ್ಲ ಆ ಪ್ರಾಪರ್ಟೀಸ್ಗೆ ಸಿಮಿಲರ್ ಆಗಿರುತ್ತೆ, ಸೊ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ alicyclic heterocyclic compounds ಅಂತ ಕೂಡ ಕರೀತಾವೆ. ದಟ್ಸ್ ಸೊ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಸಾಕಷ್ಟು ಎಕ್ಸಾಂಪಲ್ಸ್ ತಗೊಂಡು ನೋಡಿ ಜನರಲ್ಲಾಗಿ ದಿಸ್ ಎಕ್ಸಾಂಪಲ್ ಹಿಯರ್ ಒಂದು ಎಕ್ಸಾಂಪಲ್ ಬೇಕಾದ್ರೆ ಎಕ್ಸಾಂಪಲ್ ಕೊಡ್ಬೋದು ಜನರಲ್ಲಾಗಿ. ಸೊ ಒನ್ ಮೋರ್ ಎಕ್ಸಾಂಪಲ್ ಬೇಕಾದ್ರೆ n here also n and h is also example here and one more ಬೇಕಾದ್ರೆ ಈ ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇದಕ್ಕೆ ನಾವು ಟೆಟ್ರಾಹೈಡ್ರೋಫ್ಯೂರಾನ್ ಅಂತ ಕರಿತೀವಿ. ಟೆಟ್ರಾಹೈಡ್ರೋಫ್ಯೂರಾನ್ ಅಂತ ಹೇಳ್ತೀವಿ. ಇದನ್ನ ಎಕ್ಸಾಂಪಲ್ ಬೇಕಾದ್ರೆ ಶಾರ್ಟ್ ಫಾರ್ಮಲ್ಲಿ THF ಅಂತ ಕರೀತಾರೆ. ಶಾರ್ಟ್ ಫಾರ್ಮಲ್ಲಿ THF ಟೆಟ್ರಾಹೈಡ್ರೋಫ್ಯೂರಾನ್ THF ಅಂತ ಕೂಡ ಕರಿತಾ ಹೋಗ್ತಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಪೈರೋಲೋಡಿನ್, ದಿಸ್ ಇಸ್ ಕಾಲ್ಡ್ ಆಸ್ ಪೈರೋಲೋಡಿನ್ ಅಂತ ಕೂಡ ಕರೀತಾರೆ. ಇದು ಪೈರೋಲೋಡಿನ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಪೈಪೆರಿಡಿನ್ ಅಂತ ಹೇಳ್ತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಪೈಪೆರಿಡಿನ್ ಅಂತ ಕೂಡ ಹೇಳ್ತಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ alicyclic homocyclic organic compounds. What are alicyclic homocyclic heterocyclic compounds ಅಂತ ಹೇಳಿದ್ರೆ, ಸೊ ವಾಟ್ ಆರ್ alicyclic heterocyclic organic compounds ಅಂದರೆ ಏನಪ್ಪ ಅಂದರೆ, ಸೊ alicyclic ಅಂದರೆ ಕ್ಲಿಯರಾಗಿ ಹೇಳ್ತೀನಿ. ಸೊ ದೀಸ್ alicyclic heterocyclic compounds there must be containing the heteroatoms. ನೋಡಿ, O is heteroatom, oxygen is heteroatom, ನೈಟ್ರೋಜನ್ ಇಸ್ ಹೆಟೆರೋಆಟಮ್, ಏರ್ ಆಲ್ಸೋ ಹೆಟೆರೋಆಟಮ್ಸ್. ಹಾಗಾಗಿ ಈ ಒಂದು ರಿಂಗ್ನಲ್ಲಿ ಸೊ ಅಂದರೆ ದೇರ್ ಮಸ್ಟ್ ದೀಸ್ ಕಾಂಪೌಂಡ್ಸ್ containing heteroatoms present in the ring. So these properties similar to aliphatic organic compounds. ಇದರ ಪ್ರಾಪರ್ಟೀಸ್ಗಳು aliphatic organic compounds ಥರ ಇರ್ತವೆ. ದಟ್ಸ್ ಆಲ್. ದಿಸ್ ಇಸ್ ಕಾಲ್ಡ್ ಆಸ್ ದ alicyclic heterocyclic organic compounds. Alicyclic. So we move on to the last one, aromatic heterocyclic. The last one is aromatic heterocyclic. Aromatic heterocyclic organic compounds. Aromatic heterocyclic organic compounds ಸೇಮ್, ಇದು ಕೂಡ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಹೇಳಿದೆ. ಸೊ ದೀಸ್ ಆರ್ ಆಲ್ಸೋ ಜನರಲ್ ಆಗಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್. In this structure there must be containing the heteroatom, there must be consisting of the heteroatom. These properties similar to aromatic organic compounds. ನೋಡಿ, alicyclic ಪ್ರಾಪರ್ಟೀಸ್ aliphatic compounds ಸಮ ಇರುತ್ತೆ. ಸೊ these properties similar to aromatic. These properties similar to aromatic compounds. Clear? ಪ್ರಾಪರ್ಟೀಸ್ಗಳು ಅಲಿಫ್ಯಾಟಿಕ್ಗೆ ಸಮ ಆಗಿತ್ತು ಅಂತ ಹೇಳಿದ್ರೆ ಅದು alicyclic ಅಂತ ಕರಿತೀವಿ. ಪ್ರಾಪರ್ಟೀಸ್ಗಳು ಸಿಮಿಲರ್ ಟು ದ ಅರೋಮ್ಯಾಟಿಕ್. ಸೊ ಅರೋಮ್ಯಾಟಿಕ್ ಪ್ರಾಪರ್ಟೀಸ್ ಸಿಮಿಲರ್ ಆಗಿದೆ, ಸೊ ದಟ್ ವಿ ಕ್ಯಾನ್ ಕಾಲ್ ದ ಅರೋಮ್ಯಾಟಿಕ್ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಅಂದರೆ ಇನ್ ದೋಸ್ ಕಾಂಪೌಂಡ್ಸ್ ಇನ್ ವಿಚ್ ರಿಂಗ್ ಕಂಟೈನಿಂಗ್ one or more heteroatoms, there must be containing the heteroatoms. These properties similar to aromatic organic compounds. So these compounds are called as the aromatic heterocyclic organic compounds. Example ಬೇಕಾದ್ರೆ ಇಲ್ಲ ಎಕ್ಸಾಂಪಲ್ಸ್ ನಾವು ಕೊಡೋದಿಲ್ಲ. So this is called as one, this is furan ಅಂತ ಕರಿತೀವಿ. And one more example, so pyrrole ಅಂತ ಕೂಡ ಕರಿತೀವಿ. And one more example, this is called as the pyridine ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸಾಕಷ್ಟು ಎಕ್ಸಾಂಪಲ್ಸ್ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು ಜನರಲ್ಲಿ ಬೇಕಾದರೆ. ದಿಸ್ ಇಸ್ ಕಾಲ್ಡ್ ಆಸ್ ಫ್ಯೂರಾನ್, ದಿಸ್ ಇಸ್ ಫ್ಯೂರಾನ್, ದಿಸ್ ಇಸ್ ಪೈರೋಲ್, ದಿಸ್ ಇಸ್ ಕಾಲ್ಡ್ ಆಸ್ ದ ಪೈರೋಲ್ ಅಂತ ಕೂಡ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ pyridine. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಹೆಟೆರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವ ಕೈಂಡಲ್ಲಿ ಹೆಟೆರೋಸೈಕ್ಲಿಕ್ ಅರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್. ದಟ್ಸ್
ಇದಷ್ಟು ಕೂಡ ನಾವು ಡಿಸ್ಕಸ್ ಮಾಡಿದ್ದು ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಕ್ಲಿಯರ್? ಇವತ್ತಿನ ಕ್ಲಾಸಿಂದ ನಾವು ಪ್ರಿವಿಯಸ್ ಕ್ಲಾಸನ್ನು ತೊಗೊಂಡ್ರೆ ಜನರಲ್ ಇಂಟ್ರೊಡಕ್ಷನ್ನು, ಸ್ಟ್ರಕ್ಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಅಂದರೆ ಏನು ಮತ್ತು ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಯಾವ ರೀತಿ ನಾವು ನಾಮನ್ಕ್ಲೇಚರ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಹೆಸರನ್ನ ಕರಿಬೇಕು ಅಂತದ್ದು ಏನು ಕಾನ್ಸೆಪ್ಟ್ ಇದೆಯಲ್ಲ ಅದರ ಮುಂದಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಒಂದು ಸಲ ಬ್ರೀಫ್ ಅಪ್ ಮಾಡ್ಕೊಂಬಿಡಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ ಕಾನ್ಸೆಪ್ಟ್ಸ್ಗಳು ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಎರಡು ಥರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕ್ಲಾಸಿಫೈಡ್ ಎ ಸೈಕ್ಲಿಕ್ ಮತ್ತು ಸೈಕ್ಲಿಕ್. ಎ ಸೈಕ್ಲಿಕ್ ಅಂದರೂ ಕೂಡ ಒಂದೇ, ಓಪನ್ ಚೈನ್ ಅಂದರೂ ಕೂಡ ಒಂದೇ, ಆಲಿಫ್ಯಾಟಿಕ್ ಅಂದರೂ ಕೂಡ ಒಂದೇ, ಸೈಕ್ಲಿಕ್ ಅಂದರೂ ಕೂಡ ಒಂದೇ, ಕ್ಲೋಸ್ಡ್ ಚೈನ್ ಅಂದರೂ ಕೂಡ ಒಂದೇ, ರಿಂಗ್ ಸ್ಟ್ರಕ್ಚರ್ ಅಂದರೂ ಕೂಡ ಒಂದೇ. ಸೊ ದೀಸ್ ಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್, ಹೋಮೋಸೈಕ್ಲಿಕ್ ಮತ್ತೊಂದು ಯಾವುದು ಹೆಟ್ರೋಸೈಕ್ಲಿಕ್ ಅಂತ ಕರಿತೀವಿ. ಹೋಮೋಸೈಕ್ಲಿಕ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಕಾರ್ಬೋಸೈಕ್ಲಿಕ್ ಅಂತ ಕರಿತೀವಿ. ಯಾಕೆ ಕಾರ್ಬೋಸೈಕ್ಲಿಕ್ ಅಂತ ಕರಿತೀವಿ ಅಂದರೆ, ಸೊ ಇನ್ ದಿಸ್ ಸ್ಟ್ರಕ್ಚರ್ ದೇರ್ ಮಸ್ಟ್ ಬಿ ಕಂಟೈನಿಂಗ್ ಓನ್ಲಿ ಒನ್ ಕಾರ್ಬನ್ ಆಟಮ್, ದೇ ಕನ್ಸಿಸ್ಟಿಂಗ್ ಆಫ್ ದ ಓನ್ಲಿ ಒನ್ ಕಾರ್ಬನ್ ಆಟಮ್ ಇರೋದ್ರಿಂದ ಹೋಮೋಸೈಕ್ಲಿಕ್ ಆರ್ ನಥಿಂಗ್ ಬಟ್ ಕಾರ್ಬೋಸೈಕ್ಲಿಕ್ ಅಂತ ಕರಿತೀವಿ. ದೀಸ್ ಹೋಮೋಸೈಕ್ಲಿಕ್ ಆರ್ ಆಫ್ ಟೂ ಟೈಪ್ಸ್, ಅಲಿಸೈಕ್ಲಿಕ್ ಆ್ಯಂಡ್ ಆರೋಮ್ಯಾಟಿಕ್. ನೆನ್ಪಿಟ್ಕೊಳ್ಳಿ, ಹೋಮೋಸೈಕ್ಲಿಕ್ಕು ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗುತ್ತೆ. ಈ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇನ್ ಟೂ ಟೈಪ್ಸು, ಅಲಿಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಮತ್ತು ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. These alicyclic organic compounds are further classified into two types. One is benzonide aromatic organic compounds ಮತ್ತು ನಾನ್ ಬೆನ್ಸನೈಡ್ ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕೂಡ ಸ್ಟಡಿ ಮಾಡ್ತೀವಿ. ಇದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಅಲಿಸೈಕ್ಲಿಕ್ ಅಂದರೆ ಏನು, ಸೈಕ್ಲಿಕ್ ಅಂದರೆ ಏನು, ಬೆನ್ಸನೈಡ್ ಅಂದರೆ ಏನು, ನಾನ್ ಬೆನ್ಸನೈಡ್ ಅಂದರೆ ಏನು, ಅದರಲ್ಲಿ ಅಲಿಸೈಕ್ಲಿಕ್ ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಏನು, ಅರೋಮ್ಯಾಟಿಕ್ ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನು, ಪ್ರತಿಯೊಂದನ್ನು ಕೂಡ ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದು ಸಂಬಂಧಪಟ್ಟಂಥ ಎಕ್ಸಾಂಪಲ್ನು ಕೂಡ ನಾನು ಬೋರ್ಡಲ್ಲಿ ಬರ್ಬಿಟ್ಟು ಡಿಸ್ಕಸ್ ಮಾಡಿದ್ದೀನಿ. ಖಂಡಿತ ಎಕ್ಸಾಂಪಲ್ ನಿಮಗೆ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಏನು ಕ್ವಶನ್ಸನ್ನು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ವಾಟ್ ಆರ್ ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬೋದು, ಅಥವಾ ವಾಟ್ ಆರ್ ಬೆನ್ಸನೈಡ್ ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಅಥವಾ ಜನರಲಾಗಿ ವಾಟ್ ಆರ್ ನಾನ್ ಬೆನ್ಸನೈಡ್ ಆರೋಮ್ಯಾಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ತಾ ಹೋಗ್ಬೋದು. ಸೊ ಅಲ್ಲಿ ಆರೋಮ್ಯಾಟಿಕ್ ನೆನ್ಪಿಟ್ಕೊಳ್ಳಿ, ಬೆನ್ಸನೈಡ್ ಆರೋಮ್ಯಾಟಿಕ್ ಅಂತ ಹೇಳಿದ್ರೆ ಬೆನ್ಸಿನ್ ರಿಂಗ್ ಇರಬೇಕು. ಬೆನ್ಸಿನ್ ರಿಂಗ್ ಇದ್ದರೆ ಮಾತ್ರ ಅದು ಬೆನ್ಸನೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ ಅದನ್ನು. ಸೊ ಬೆನ್ಸನೈಡ್ ಅಂತ ಹೇಳ್ತೀವಿ. ಬೆನ್ಸನೈಡ್ ಆರೋಮ್ಯಾಟಿಕ್ ಅಂತ ಹೇಳುವಾಗ ಕಂಪಲ್ಸರಿ ಬೆನ್ಸಿನ್ ರಿಂಗ್ ಇದ್ದರೆ ಮಾತ್ರ ಅದು ಬೆನ್ಸನೈಡ್, ಬೆನ್ಸಿನ್ ರಿಂಗ್ ಇಲ್ಲ ಅಂತ ಹೇಳೋದನ್ನು ನಾನ್ ಬೆನ್ಸನೈಡ್. ಇಷ್ಟು ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಾಮನ್ಕ್ಲೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.